ಹಾಯ್ ಫ್ರೆಂಡ್ಸ್, ಇವತ್ತು ನಂದು 23rd ಇಯರ್ ಮುಗಿದು 24th ಇಯರ್ ಸ್ಟಾರ್ಟ್ ಆಗಿದೆ. ಇಷ್ಟು ದಿವಸ ಈ 23 ವರ್ಷ ನಾನು ಏನಪ್ಪ ಮಾಡಿದೆ ಅಂದರೆ ಸ್ವಂತ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಆ ಬ್ರ್ಯಾಂಡ್ಗೋಸ್ಕರ ಸಿಕ್ಕಾಪಟ್ಟೆ ದುಡಿದಿದ್ದೀನಿ. ಏನು ಬ್ರ್ಯಾಂಡ್ ಅಂತ ಹೇಳ್ತೀರಾ? ನೋಡ್ರಿ, ಪ್ರಪಂಚದಲ್ಲಿ ಮೀನು ಮಾರೋರು ಸಿಕ್ಕಾಪಟ್ಟೆ ಜನ ಸಿಗ್ಬೋದು, ಬಟ್ ಜನಕ್ಕೆ ತೋರಿಸಿ ಮಾರೋರು ಯಾರೂ ಸಿಗಲ್ಲ. ಆ ಒಂದು ವಿಷಯನೇ ಒಂದು ಕಂಪ್ನಿಯಾಗಿ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಒಂದು ಸೆಟ್ ಆಫ್ ಕಸ್ಟಮರ್ಸ್ ಗ್ರೂಪ್ನ ಒಂದು ಒಂದು ಬೇಸಿಕ್ ಬಿಸ್ನೆಸ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಆ ಬಿಸ್ನೆಸ್ಗೆ 4 ವರ್ಷ. ಸೊ ನೆಕ್ಸ್ಟ್ ನನ್ನ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಾನು ಇಷ್ಟು ದಿವಸ ಏನು ಮಾಡ್ತಾ ಇದ್ದೆ ಅದನ್ನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ನನ್ನದೇ ಚಾನಲಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಬರುತ್ತೆ. ಯಂಗ್ಸ್ಟರ್ಸ್ ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊತಾ ಇದ್ದೀರಾ, ಯಾರು ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಅಲ್ಲಿ ಇದ್ದೀರಾ, ನೀವೆಲ್ಲ ನನ್ನ ಫಾಲೋ ಮಾಡ್ಬೋದು. ನನ್ನ ಡೇ ಟು ಡೇ ಆಕ್ಟಿವಿಟೀಸ್ನ ನಾನು ನಿಮ್ಗೆ ಹೇಳ್ತೀನಿ. ನಾನು ಏನಪ್ಪ ಮಾಡ್ತಾ ಇದ್ದೀನಿ ಗೊತ್ತಾ? ವಾರದಲ್ಲಿ 2ರಿಂದ 3 ದಿವಸ ಯಾವುದಾದ್ರೂ ಒಂದು ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಸಿಗೋ ಫ್ರೆಶ್ ಫಿಶಸ್ನ ನಿಮಗೋಸ್ಕರನೇ ತರ್ತಾ ಇದ್ದೀನಿ ಅಂತ ನಮ್ಮ ಕಸ್ಟಮರ್ಸ್ಗಳಿಗೆ ಹೇಳಿ ಅದನ್ನ ತಗೊಂಡ್ಬಂದು ಡೆಲಿವರಿ ಮಾಡ್ತಾ ಇದ್ದೀನಿ. ಇಷ್ಟೇ. ಏನಪ್ಪ ಮೀನ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೊಂದು ಮಾತು ಹೇಳ್ತೀನಿ. 100 ಜನ ಯಂಗ್ಸ್ಟರ್ಸು ಕಾಲೇಜ್ ಮುಗಿಸ್ಕೊಂಡು ಆಚೆ ಬಂದ್ರೆ ಆ 100 ಜನದಲ್ಲಿ ಯಾರು ತಾನೇ ಕೋಳಿನ ಹಿಡ್ಕೊಳೋದಕ್ಕೆ, ಮೀನ್ ಕಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ? ಎಷ್ಟು ಜನ ತಿಂತಾರೆ? ಈ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾದ್ರೆ ಈ ಬಿಸ್ನೆಸ್ ಮೇಲಿರೋ ವ್ಯಾಲ್ಯೂ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ಸೊ ಇದು ನನ್ನ ಬಿಸ್ನೆಸ್. ಇನ್ನು ಮುಂದೆ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮೀ.